ಎಂ ಬಿ ಹರೀಶ್ ಅಣ್ಣ ಇವತ್ತೇನ್ ಮಾಡ್ತಿದ್ದಾರೆ? ನಾನು ಕಾಂಗ್ರೆಸ್ ಹಾಕಿದ್ದೀನಪ್ಪ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಆಗಿದ್ದಾರೆ ಗೌರವಯುತವಾಗಿ. ಕಲ್ತ್ಕೊಂಡ್ರೆ ಅವತ್ತ ಹೋಗ ಕಾಸು ನಿಲ್ಲುಗ್ರಿ, ರಾಜಕಾರಣ ಮಾಡೋದನ್ನ ಕಲೀರಿ ಅವ್ರ ಹತ್ರ. ಓಟ ಆ ಕಡೆಗೆ ಹಾಕ್ಬಿಟ್ಟು ಈ ಕಡೆಗೆ ನಾನು ಅಂತ ಹೇಳ್ತಾ ಇದ್ದಾರೆ ಅವರು. ನಾನು ಎಲ್ಲಿದ್ದೀನಿ ಅಲ್ಲಿ ಇರ್ತೀನಪ್ಪ, ನನಗೆ ಬೇಕಾಗಿಲ್ಲಪ್ಪ ರಾಜಕಾರಣ. ಆದ್ರೆ ರಾಜಕಾರಣ ಬಂದ್ರೆ ರಾಜಕಾರಣ ಮಾಡ್ತೀನಿ ಅಂತ. ನಿಮ್ ತರ ಇಲ್ಲೊಂದು ರಾಜಕಾರಣ, ಚಲರಾಯ ಮೋಹನ್ದಾಗ ಒಂದು ರಾಜಕಾರಣ, ನೀನ್ ಅಲ್ಲೇ ಇರುವಂತ ರಾಜಕಾರಣ ಅದ್ ಮಾಡ್ತಾ ಇಲ್ಲ ಅವರು. ಶಿಸ್ತಾಗಿ ಒಂದು ಪಕ್ಷ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ಆ ತರ ಇರೋದನ್ನ ಕಲ್ತ್ಕೊಳ್ಳಿ ಮುಂದಿನ ದಿನಗಳಲ್ಲಿ, ಗೊತ್ತಾಯ್ತಾ? ನಮ್ಮ ಬಗ್ಗೆ ನೀವು ಏನು ಮಾತಾಡೋಂಥದ್ದು ಏನೂ ಇಲ್ಲ. ನೀವು ಮೊದಲೇ ನಿಮ್ಮ ಸಂಸ್ಕೃತಿ ಬಂದಿರ್ತಕ್ಕಂಥದ್ದು ಈ ತರ. ಮೊದಲಿಂದ ನಾರಾಯಣಗೌಡರು ಕಾಲದಿಂದ ನಾರಾಯಣಗೌಡರು ಹೋದ್ರಿ, ಅಲ್ಲಿ ಕಾಂಗ್ರೆಸ್ ಸಭಾಸ್ಕಿರ್ ತಗೊಳಕ್ಕೆ ನಾರಾಯಣಗೌಡರು ಬಿಟ್ರಿ, ಆ ನಾರಾಯಣಗೌಡ ಚೆನ್ನಾಗ್ರಿ. ಅದಾಯ್ತು. ನಮ್ ಇಡ್ಲಿ ಕರೆದಾಗ ಹರೀಶ್ ಅಣ್ಣಂತ ಹೋದ್ರಿ, ಹರೀಶ್ ಅಣ್ಣನ್ ಹೋದ್ರಿ, ಅವ್ನು ಸೇರ್ಸ್ಕೊಡಲ್ಲ, ಅವ್ನು ಯಾರು ಮಾಜಿ ಅಧ್ಯಕ್ಷನ ಅಂದ್ರಿ, ಅವ್ನು ಯಾಕೆ ಮಾಡಬೇಕು ನಮ್ಮ ನಾನು ಅವ್ನು ನಿಂತ್ಕೊಡಲ್ಲ ಅಂತ ಹೇಳಿದ್ರಿ. ಏನ್ ಮಾಡ್ಬೇಕಾಗಿ ಮೇಲಿರೋ ಇಬ್ಬರು ಏನಾರು ಮಾಡಿ ಸಮಾಧಾನ ಮಾಡ್ಬಿಟ್ಟು ಇಬ್ಬರು ಕ್ಯಾಂಡಿಡೇಟ್ ಮಾಡೋಣ ಅಂತ ಅಷ್ಟು ಟೈಮೇ ಕೊಡ್ತೀರ ನೀವು. ಅವತ್ತು ಬೇಡ ಅನ್ನೋಲ್ಲ, ತಡೆಯಪ್ಪ ಅಂತ ಮಾಡಿದ್ರೆ ಎಲ್ಲ ಜಲರಾಶಿ ಜೊತೆ ಮಾತುಕತೆ ಆಡ್ಕೊಂಡು ನೀನು ನಾನು ಹರೀಶ್ ಜೊತೆ ಹೋಗ್ತೀನಿ ಅಂತ ಕ್ಯಾಂಡಿಡೇಟ್ ಆಗಿ ಬಂದ್ರೆ ಏನ್ ಮಾಡ್ಬೇಕು? ಈ ಪಕ್ಷದಿಂದ ಮಾಡ್ಬೇಕಲ್ವಾ? ಅದರಿಂದ ನೀವು ನೆಲೆ ಇಲ್ಲದ ರಾಜಕಾರಣಿ ಅಂತ ನಾನು ಹೇಳ್ತೀನಿ, ಅವಕಾಶವಾದಿ ರಾಜಕಾರಣಿ ಅಂತ ನಾನು ಹೇಳ್ತೀನಿ. Yeah.